ರಾಘವೇಂದ್ರ ಅವರಿಗೆ ಮರಳಿ ಸಚಿವ ಸ್ಥಾನ ಸಿಗುವ ಸಾಧ್ಯತೆಗಳಿದೆಯಾ ಅಂತ? ಯಾಕಾಗಬಾರ್ದು? ಅಲ್ಲ, ಯಾಕಾಗಬಾರ್ದು? ಸಾಧ್ಯತೆಗಳು ಎಲ್ಲ ಇದೆ, ಎಲ್ಲದಕ್ಕೂ ಸಾಧ್ಯ. ನಂಗೆ ಗೊತ್ತಿಲ್ಲ. ಎಲ್ಲ ಬಿಡಿ, ಅದೆಲ್ಲ ಆಯ್ತು. ಇಲ್ಲ ನೋಡಿ, ಇನ್ನೊಂದು ನೀವ್ ಯಾಕೆ ಹೇಳ್ತೀನಿ, ನಾನು ಹೇಳ್ತೀನಿ. ನೀವು ರಾಜಕೀಯ ಮಾತಾಡುವಾಗ ನೀವು ಹೋಗಿ. ಈಗ ದುಡ್ಡಿಲ್ಲ ಸರ್ಕಾರದಲ್ಲಿ. ಇದು ಭಾರತೀಯ ಜನತಾ ಪಾರ್ಟಿಯವರು, ಜನತಾ ದಳದವರು ಹೇಳ್ತಾ ಇರೋ ಮಾತು, ಹೌದಲ್ಲ? ನಿಮಗೂ ಅನೇಕ ಸಂದರ್ಭದಲ್ಲಿ ಕೇಳಿದ್ದೀರಾ, ಆಯ್ತಾ? ಆದ್ರೆ ಪ್ರತಿಯೊಂದು ಕ್ಷೇತ್ರಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ. 50 ಕೋಟಿ. ವಿರೋಧ ಪಕ್ಷದವ್ರಿಗೂ ಕೂಡ ಅವರಿಗೂ 25 ಕೋಟಿ 30 ಕೋಟಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರದ್ದು ರಾಜ್ಯ ತಾನೇ ಕ್ಷೇತ್ರ, ಆದ್ರಿಂದ ಅವ್ರಿಗೂ ಕೊಟ್ಟಿದ್ದಾರೆ, ನಮಗೂ ಆಡಳಿತ ಪಕ್ಷಕ್ಕೂ ಕೊಟ್ಟಿದ್ದಾರೆ. ದುಡ್ಡಿಲ್ಲ ಅಂದ್ರೆ ಏನರ್ಥ? ದುಡ್ಡಿಲ್ದೇನೆ ನಾವು ಕೆಲಸ ನಡೆಸಕ್ಕಾಗತ್ತಾ? ಕೆಲಸ ಮಾಡಕ್ಕಾಗತ್ತ? ಇವತ್ತು ಅವರಿಗೆಲ್ಲ ಸೂಚನೆ ಬಂದಿದೆ, 50 ಕೋಟಿಗೆ ನೀವು ಆಕ್ಷನ್ ಪ್ಲಾನ್ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೂ ಸೂಚನೆ ಬಂದಿದೆ, ನಮಗೂ ಬಂದಿದೆ. ನಾವು ಅಭಿವೃದ್ಧಿ ಕೆಲಸಕ್ಕೆ 50 ಕೋಟಿ ಖರ್ಚು ಮಾಡ್ತೀವಿ. ಅದರಿಂದ ನಮ್ಮ ಜಿಲ್ಲೆಗೆ ಸುಮಾರು 11 ಕಾನ್ಸ್ಟಿಟ್ಯೂನ್ಸಿ ಅದು ನಮಗೆ ಬರಲೇಬೇಕು, ಬಂದಿದೆ ಈಗಾಗಲೇ ಆಕ್ಷನ್. ರಾಘವೇಂದ್ರ ಅವರಿಗೆ ಮರಳಿ ಸಚಿವ ಸ್ಥಾನ ಸಿಗುವ ಸಾಧ್ಯತೆಗಳಿದೆಯಾ ಅಂತ? ಯಾಕಾಗಬಾರ್ದು? ಅಲ್ಲ, ಯಾಕಾಗಬಾರ್ದು? ಸಾಧ್ಯತೆಗಳು ಎಲ್ಲ ಇದೆ, ಎಲ್ಲದಕ್ಕೂ ಸಾಧ್ಯ. ನಂಗೆ ಗೊತ್ತಿಲ್ಲ. ಎಲ್ಲ ಬಿಡಿ, ಅದೆಲ್ಲ ಆಯ್ತು. ಇಲ್ಲ ನೋಡಿ, ಇನ್ನೊಂದು ನೀವ್ ಯಾಕೆ ಹೇಳ್ತೀನಿ, ನಾನು ಹೇಳ್ತೀನಿ. ನೀವು ರಾಜಕೀಯ ಮಾತಾಡುವಾಗ ನೀವು ಹೋಗಿ. ಈಗ ದುಡ್ಡಿಲ್ಲ ಸರ್ಕಾರದಲ್ಲಿ. ಇದು ಭಾರತೀಯ ಜನತಾ ಪಾರ್ಟಿಯವರು, ಜನತಾ ದಳದವರು ಹೇಳ್ತಾ ಇರೋ ಮಾತು, ಹೌದಲ್ಲ? ನಿಮಗೂ ಅನೇಕ ಸಂದರ್ಭದಲ್ಲಿ ಕೇಳಿದ್ದೀರಾ, ಆಯ್ತಾ? ಆದ್ರೆ ಪ್ರತಿಯೊಂದು ಕ್ಷೇತ್ರಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ. 50 ಕೋಟಿ. ವಿರೋಧ ಪಕ್ಷದವ್ರಿಗೂ ಕೂಡ ಅವರಿಗೂ 25 ಕೋಟಿ 30 ಕೋಟಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರದ್ದು ರಾಜ್ಯ ತಾನೇ ಕ್ಷೇತ್ರ, ಆದ್ರಿಂದ ಅವ್ರಿಗೂ ಕೊಟ್ಟಿದ್ದಾರೆ, ನಮಗೂ ಆಡಳಿತ ಪಕ್ಷಕ್ಕೂ ಕೊಟ್ಟಿದ್ದಾರೆ. ದುಡ್ಡಿಲ್ಲ ಅಂದ್ರೆ ಏನರ್ಥ? ದುಡ್ಡಿಲ್ದೇನೆ ನಾವು ಕೆಲಸ ನಡೆಸಕ್ಕಾಗತ್ತಾ? ಕೆಲಸ ಮಾಡಕ್ಕಾಗತ್ತ? ಇವತ್ತು ಅವರಿಗೆಲ್ಲ ಸೂಚನೆ ಬಂದಿದೆ, 50 ಕೋಟಿಗೆ ನೀವು ಆಕ್ಷನ್ ಪ್ಲಾನ್ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೂ ಸೂಚನೆ ಬಂದಿದೆ, ನಮಗೂ ಬಂದಿದೆ. ನಾವು ಅಭಿವೃದ್ಧಿ ಕೆಲಸಕ್ಕೆ 50 ಕೋಟಿ ಖರ್ಚು ಮಾಡ್ತೀವಿ. ಅದರಿಂದ ನಮ್ಮ ಜಿಲ್ಲೆಗೆ ಸುಮಾರು 11 ಕಾನ್ಸ್ಟಿಟ್ಯೂನ್ಸಿ ಅದು ನಮಗೆ ಬರಲೇಬೇಕು, ಬಂದಿದೆ ಈಗಾಗಲೇ ಆಕ್ಷನ್.